ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. GBIT ಯೋಜನೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. CM DK ಶಿವಕುಮಾರ್ ಅವರ ಕನಸಿನ ಯೋಜನೆ. ಈ ಒಂದು ಯೋಜನೆಯನ್ನು ವಿರೋಧಿಸಿ ರಾಮನಗರ ತಾಲೂಕಿನ ಬೈರಮಂಗಲ ಹಾಗೂ ಕಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿಯ ರೈತರು ಕಳೆದ 1 ವರ್ಷಗಳಿಂದಲೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅನ್ನದಾತರ ಹೋರಾಟ ಮಧ್ಯೆಯೂ ಕೂಡ ಇದೀಗ 3 ಕಂದಾಯ ಗ್ರಾಮಗಳಲ್ಲಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ ನಂತರದಲ್ಲಿ ಈಗ ಅಂತಿಮ ಅಧಿಸೂಚನೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಇದು ಈ ಭಾಗದ ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಪ್ರಮುಖವಾಗಿ ಕೆಂಪಯ್ಯನಪಾಳ್ಯ, ಒಡೇರಹಳ್ಳಿ ಮತ್ತು ಮಂಡಲಹಳ್ಳಿ ಈ 3 ಕಂದಾಯ ಗ್ರಾಮಗಳಲ್ಲಿ 516 ಎಕರೆಯಷ್ಟು ಭೂಮಿಯನ್ನು ಭೂಸ್ವಾಧೀನಕ್ಕೆ ಈಗ ಅಂತಿಮ ಅಧಿಸೂಚನೆಯನ್ನು ಕೂಡ ಹೊರಡಿಸಿರುವಂಥದ್ದು. ನಾನಿವಾಗ ಕೆಂಪಯ್ಯನಪಾಳ್ಯ ಗ್ರಾಮದ ಬಳಿ ಇರುವಂಥ ಒಂದು ರೈತರ ಜಮೀನು ಬಳಿ ಕೂಡ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಕೆಂಪಯ್ಯನಪಾಳ್ಯ ಗ್ರಾಮದ ಜಮೀನು. ಈ ಒಂದು ಸ್ಥಳಕ್ಕೆ ನಾವು ಬಂದಂಥ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿಯಿಂದ ಕೇವಲ ಒಂದು 20-25 ಕಿಲೋಮೀಟರ್ ದೂರದಲ್ಲಿದೆ. ಯಾವುದೋ ಒಂದು ಮಲೆನಾಡಿನ ಪ್ರದೇಶಕ್ಕೆ ಬಂದಂಥ ರೀತಿಯಲ್ಲಿ ಫೀಲ್ ಆಗ್ತಾ ಇದೆ. ಈ ಭಾಗದ ರೈತರು 100 ವರ್ಷಗಳಿಂದಲೂ ಕೂಡ ಇಲ್ಲಿ ವ್ಯವಸಾಯವನ್ನು ಮಾಡಿಕೊಂಡು ಬದುಕನ್ನು ಕಟ್ಕೊಂಡಿದ್ದಾರೆ. ಅವರಿಗೆ ಇಲ್ಲಿನ ವ್ಯವಸಾಯವೇ ಜೀವನ. ಪ್ರಮುಖವಾಗಿ ವ್ಯವಸಾಯದ ಜೊತೆಗೆ ಹೈನುಗಾರಿಕೆ ಮತ್ತು ರೇಷ್ಮೆಯನ್ನು ಕೂಡ ಮಾಡ್ತಾರೆ. ದೃಶ್ಯದಲ್ಲಿ ಕೂಡ ನೋಡ್ಬೋದು, ಒಂದು ಕಡೆ ರೇಷ್ಮೆ ಸಾಕಾಣಿಕೆ, ರೇಷ್ಮೆ ಬೆಳೆಯನ್ನು ಮಾಡೋದಕ್ಕೆ ಇಲ್ಲಿ ಹಿಪ್ಪುನೇರಳೆ ಗಿಡಗಳನ್ನೆಲ್ಲವನ್ನು ಕೂಡ ಬೆಳೆದಿದ್ದಾರೆ. ಎಲ್ಲ ಕೂಡ ಕಣ್ಣು ಹಾಯಿಸಿದಲ್ಲೆಲ್ಲ ಕೂಡ ಗ್ರೀನರಿ ಕಾಣುತ್ತೆ. ಎಲ್ಲ ಕಡೆ ಕೂಡ ಸಾಕಷ್ಟು ಹಚ್ಚ ಹಸಿರಿನಿಂದ ಕೂಡ ಕಂಡು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ರೇಷ್ಮೆ, ತೆಂಗು, ಅಡಿಕೆ, ಮೆಕ್ಕೆಜೋಳ, ಜೋಳ, ಬಾಳೆ ಮತ್ತು ಈ ರೀತಿ ಬೇರೆ ಬೇರೆ ಬೆಳೆಗಳೆಲ್ಲವನ್ನೂ ಕೂಡ ಬೆಳೀತಾರೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ. ಸುಮಾರು ಒಂದು 20,000 ಕೋಟಿ ರು ಯೋಜನೆಯಲ್ಲಿ 9,000 ಎಕರೆ ಪ್ರದೇಶದಲ್ಲಿ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಯೋಜನೆಯನ್ನು ಕಳೆದ 1 ವರ್ಷಗಳಿಂದಲೂ ಕೂಡ ಬಿಡದಿ ಭಾಗದ ರೈತರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 1 ವರ್ಷಗಳಿಂದಲೂ ಕೂಡ ಬೈರಮಂಗಲದಲ್ಲಿ ಪ್ರತಿಭಟನೆಯನ್ನು, ಧರಣಿಯನ್ನು ಮಾಡ್ತಾ ಇದ್ದಾರೆ. ನಮಗೆ ಈ ಯೋಜನೆ ಬೇಡ ಅನ್ನುವಂಥದ್ದು. ಈ ಯೋಜನೆಗಳ ನಡುವೆ ಕೂಡ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಕೂಡ ಹೊರಡಿಸಿದೆ. ಪ್ರಮುಖವಾಗಿ 9 ಕಂದಾಯ ಗ್ರಾಮಗಳು, ಅದರಲ್ಲಿ ಸುಮಾರು ಒಂದು 26-27 ಹಳ್ಳಿಗಳು ಬರ್ತವೆ. 9 ಕಂದಾಯ ಗ್ರಾಮಗಳಲ್ಲಿ ಮೊದಲ ಹಂತದಲ್ಲಿ 3 ಕಂದಾಯ ಗ್ರಾಮಗಳನ್ನು ಕೂಡ ಈಗ ಭೂಸ್ವಾಧೀನಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೆಂಪಯ್ಯನಪಾಳ್ಯ ಆಗಿರ್ಬೋದು, ಮಂಡಲಹಳ್ಳಿ ಮತ್ತು ಜೊತೆಗೆ ಒಡೇರಹಳ್ಳಿ. ಈ ಕೆಂಪಯ್ಯನಪಾಳ್ಯ ಗ್ರಾಮದಲ್ಲಿ ಸುಮಾರು 384.2 ಎಕರೆ ಭೂಸ್ವಾಧೀನಕ್ಕೂ ಕೂಡ ಈಗ ಮುಂದಾಗಿದೆ. ಇದು ಅನ್ನದಾತರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ಬೋದು, ಈಗಾಗಲೇ ಬಿತ್ತನೆ ಮಾಡಬೇಕು ಅಂತೇಳಿ ಈಗಾಗಲೇ ಎಲ್ಲ ರೀತಿಯಲ್ಲಿ ಉಳುಮೆಯನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ಕಳೆದ ವಾರದಿಂದಲೂ ಕೂಡ ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಬಿತ್ತನೆ ಮಾಡ್ಕೊಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇಲ್ಲಿ ಸಾಕಷ್ಟು ಉಳುಮೆಯನ್ನು ಕೂಡ ಮಾಡಿದ್ದಾರೆ. ನೀವು ಈ ಒಂದು ಸ್ಥಳಕ್ಕೆ ಬಂದರೆ ಇಲ್ಲಿ ಮಲೆನಾಡಿನ ರೀತಿಯಲ್ಲಿ ಭಾಸವಾಗುತ್ತೆ. ಎಲ್ಲಿ ನೋಡಿದ್ರೂ ಕೂಡ ಹಚ್ಚ ಹಸಿರು ಕೂಡ ಕಂಡುಬರುತ್ತೆ. ರೇಷ್ಮೆ, ಬಾಳೆ, ಮೆಕ್ಕೆಜೋಳ, ತೆಂಗು ಈ ರೀತಿಯ ಬೆಳೆಗಳನ್ನು ಕೂಡ ಇಲ್ಲಿ ರೈತರು ಬೆಳೀತಾ ಇದ್ದಾರೆ. ನಾವು ಬಂದಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಕಡೆ ಕೂಡ ಹಚ್ಚು ಹಸಿರು ಕಂಡು ಬರ್ತಾ ಇರುವಂಥದ್ದು. ಸಾಕಷ್ಟು ವಿರೋಧವನ್ನು ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿ ಈ ಒಂದು ಯೋಜನೆ ಬೇಡ, ನಮಗೆ ನಾವು ರೈತರಾಗೇ ಉಳಿತೀವಿ, ನಾವಿಲ್ಲೇ ಬದುಕು ಕಟ್ಕೊಂಡಿದ್ದೀವಿ, ಬದುಕನ್ನು ಕೂಡ ನಾವು ಮುಂದುವರಿಸ್ತೀವಿ ಅನ್ನೋ ಮಾತುಗಳನ್ನ ರೈತರುಗಳು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು GBIT ಯೋಜನೆಗೆ ಬಿಡದಿ ಭಾಗದ ರೈತರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಮೊದಲ ಹಂತವಾಗಿ 3 ಕಂದಾಯ ಗ್ರಾಮಗಳಲ್ಲಿ ಏನು ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದೆ, ಇದು ಈ ಭಾಗದ ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಮುತ್ತೂರಾಜ್ ಜೊತೆ ಪ್ರಶಾಂತ್, TV9 ರಾಮನಗರ.